ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಹೆಂಗಿದ್ರಿ? ಆರಾಮದಿರ ತನ್ಕೊತೀನತ್ತ. ಸ್ನೇಹಿತರೆ ಇವತ್ತಿನ ದಿವಸ ಏನರದ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಪಡವಲಕಾಯಿ ಪಲ್ಯ. ಈ ಪಡವಲಕಾಯಿ ಪಲ್ಯ ಯಾವ ರೀತಿ ಮಾಡೋತ್ತ ಈ ವಿಡಿಯೋದಾಗ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರದ ಹೈಪ್ ಕೊಡೋ ಸ್ನೇಹಿತರೆ. ಬರ್ರಿ ಹಂಗಾದ್ರೆ ಇದು ಪಡವಲಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಸ್ನೇಹಿತರೆ ಮಾರ್ಕೆಟ್ನಿಂದ ನೋಡ್ರಿ 2 ಪಡವಲಕಾಯಿ ತೊಗೊಂಬಂದಿನಿ ರೀ. ಈ ಪಡವಲಕಾಯಿ ಏನಂತಿಲ್ಲ ಪಲ್ಯ ಮಾಡ್ಕೋಬೇಕಾದ್ರೆ ಮೊದಲು ನಾವು ಏನು ಮಾಡ್ಬೇಕಂದ್ರೆ ಇದು ಮ್ಯಾಗಿನ ಸಿಪ್ಪಿ ತೆಗಿಬೇಕು ರೀ. ಮ್ಯಾಗಿನ ಸಿಪ್ಪಿ ತೆಗೆದು ಸಣ್ಣಂಗೆ ಉಳ್ಕೊಂಬರ್ತೀನಿ ರೀ ಅದನ್ನು. ಸ್ನೇಹಿತರೆ ಮೊದಲಿಗೆ ಏನು ಮಾಡೋದಂದ್ರೆ ಮುಂದಿನ ಬಾಜು ಹಿಂದಿನ ಬಾಜು ಸ್ವಲ್ಪ ತುಂಬ ತಕ್ಕೊಂಡು ಏನಂತಿರಲ್ಲ. ಈಗ ನೋಡ್ರಿ, ಈಗ ಮುಂದಿನ ಬಾಜು ತಕ್ಕೊಳ್ಳೋದು ಅದು ಕೂಡ. ಆಮೇಲೆ ಈ ಸಿಪ್ಪಿ ತಕ್ಕೋಬೇಕಾರೆ ಯಾವ ರೀತಿ ತಗೊಳ್ಳೋಣ ಸ್ನೇಹಿತರೆ, ಈಗ ನೋಡಿರಿ ಒಂದು ಚಮಚೆ ತೊಗೊರಿ. ಒಂದು ಚಮಚೆ ತೊಗೊಂಡು ಈ ರೀತಿ ಮೇಲ್ಗಡೆ ಇರುವ ಸಿಪ್ಪಿಯನ್ನು ತಕ್ಕೋಬೇಕ್ರಿ. ಆ ವೈಟ್ ಬಿಳಿ ಕಲರ್ ಸಿಪ್ಪಿ ಏನಂತಿಲ್ಲ ಆ ಸಿಪ್ಪಿ ಹೋಗ್ಬೇಕ್ರಿ. ಸಿಪ್ಪಿ ಹೋಗಿ ಹಸಿರು ಕಲರು ಒಳಗಿನ ಕಾಣಿಸ್ಬೇಕ್ರಿ. ಆ ರೀತಿ ತಕ್ಕೋಬೇಕು. ಇದೇ ರೀತಿ ಪೂರ್ತಿ ತಕ್ಕೋತೀನಿ ರೀ ಎಲ್ಲಾನು. ಸ್ನೇಹಿತರೆ ನೋಡ್ರಿ, ಈ ರೀತಿ ಪಡವಲಕಾಯಿ ಮ್ಯಾಗಿಂದು ಸಿಪ್ಪಿ ಸಂಪೂರ್ಣ ತಕ್ಕೊಂಡಿನಿ. ಈಗ ಯಾವ ರೀತಿ ಉಳ್ಕೋದಂದ್ರೆ ನೋಡ್ರಿ, ಈ ರೀತಿ ಉದ್ದ ಉಳ್ಕೊಳ್ಳೋದು ಸ್ನೇಹಿತರೆ. ಉದ್ದ ಉಳ್ಕೊಂಡ್ರೆ ಒಳಗಡೆ ಈ ರೀತಿ ಬೀಜ ಇರ್ತಾವೆ ರೀ. ಆ ಬೀಜನ ಈ ರೀತಿ ತಕ್ಕೋಬೇಕ್ರಿ. ಬೀಜ ತಕ್ಕೊಂಡು ಏನಂತಾರೆ ಸೈಡ್ ಇಟ್ಕೋಬೇಕ್ರಿ. ಸೈಡ್ ಇಟ್ಕೊಂಡು ಮತ್ತು ನೋಡಿರಿ ಇದ್ರ ಒಳಗಡೆ ಬೀಜ ಇರ್ತಾವೆ, ಅದನ್ನು ಕೂಡ ತೊಗೋಬೇಕು ಸ್ನೇಹಿತರೆ. 2 ಕಡೆ ಬೀಜ ತೊಗೊಂಡು ನೋಡಿರಿ ಈ ರೀತಿ ಉದ್ದ ಉಳ್ಕೋಬೇಕು. ಮತ್ತು ಒಳಗಡೆ ಬೀಜ ಇರ್ತಾವೆ ರೀ. ಪಡವಲಕಾಯಿ ಒಳಗಡೆ ಬೀಜ ಇರ್ತಾವೆ ಸ್ನೇಹಿತರೆ, ತೊಗೋಬೇಕು. ನೋಡ್ರಿ ಇದ್ರಾಗ ಕೂಡ ಬೀಜ ಇದಾವೆ, ಅದನ್ನು ಕೂಡ ತೊಗೋಬೇಕು. ಬೀಜ ತಕ್ಕೊಂಡು ನೋಡ್ರಿ ಈ ರೀತಿ ಉಳ್ಕೊಳ್ಳೋದ್ರಿ. ನೋಡ್ರಿ ಈ ರೀತಿ ಅಂತಲ್ಲ ಸಣ್ಣಂಗೆ ನೋಡಿರಿ, ಸಣ್ಣಂಗೆ ಈ ರೀತಿ ಉಳ್ಕೋಬೇಕ್ರಿ. ನೋಡಿರಿ ಅಷ್ಟು ಸಣ್ಣ ಉಳ್ಕೊಳತ್ತೀವಿ. ಇದೇ ರೀತಿ ಎಲ್ಲ ಪಡವಲಕಾಯಿ ಏನೈತಿಲ್ಲ ಎಲ್ಲ ಸಣ್ಣ ಉಳ್ಕೊತೀನಿ ರೀ ಸ್ನೇಹಿತರು. ನೋಡ್ರಿ ಈ ರೀತಿ ಪಡವಲಕಾಯಿ ಸಣ್ಣ ಉಳ್ಕೊಂಡು ನೋಡ್ರಿ ಈ ರೀತಿ ಉಳ್ಕೊಂಡಿನಿ ಸ್ನೇಹಿತರು. ನೋಡ್ರಿ ಪಲ್ಯ ಮಾಡ್ಕೊಳ್ಳೋ ಸಂಬಂಧ ಬರ್ಸನ ಮ್ಯಾಗ ಪಾತ್ರೆ ಇಟ್ಕೊಂಡಿನಿ. ಈಗ ಎಣ್ಣೆ ಹಾಕೋತೀನಿ ನೋಡ್ರಿ, ಅಡುಗೆ ಎಣ್ಣೆ ರೀ. ನಿಮ್ಮ ಮನೆಯಲ್ಲಿರೋ ಯಾವುದೇ ರೀತಿ ಅಡುಗೆ ಎಣ್ಣೆ ಹಾಕೋ ಸ್ನೇಹಿತರೆ. ಈಗ ಸಾಸಿವೆ ಹಾಕೋತೀನಿ ನೋಡಿ ಸ್ನೇಹಿತರೆ. ಜೀರಿಗೆ ಹಾಕೋತೀನಿ ನೋಡ್ರಿ, ಕಡ್ಲಿಬೇಳೆ, ಉದ್ದಿನಬೇಳೆ. ಈಗ ಕಡ್ಲಿಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಸ್ನೇಹಿತರೆ. ಅದನ್ನು ಈರುಳ್ಳಿ ಸಣ್ಣ ಉಳ್ಕೊಂಡಿನಿ, ಈರುಳ್ಳಿ ಹಾಕೊಂಡಿನಿ. ಅಂತ ಈ ಪಡವಲಕಾಯಿ ಉಳ್ಕೊಂಡಿನ್ರಲ್ಲ ಅದನ್ನ ಹಾಕೋತೀನಿ ನೋಡ್ರಿ ಸ್ನೇಹಿತರೆ. ಶ್ರಾವಣ ಮಾಸ ಬಂತಂದ್ರೆ ಕಂಪಲ್ಸರಿ ಎಲ್ಲ ಕಡೆ ಪಡವಲಕಾಯಿ ಮಾರ್ಕೆಟ್ನಾಗ ಸಿಕ್ಕೈತೆ ರೀ. ಎದಕ್ಕೆ ರೀ? ಈ ಶ್ರಾವಣ ಮಾಸದಾಗ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಆ ಮಹಾಲಕ್ಷ್ಮಿ ಪೂಜೆಗೆ ಏನೈತಿ ಪಡವಲಕಾಯಿ ಉಪಯೋಗಿಸ್ತಾರೋ. ಆ ಟೈಮ್ದಲ್ಲಿ ನೀವು ಮಾರ್ಕೆಟ್ನಿಂದ ಪಡವಲಕಾಯಿ ತಂದ್ರೆ ಪೂಜೆ ಮುಗಿದ ನಂತರ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನಿರಿ, ಸೂಪರ್ ಆಗಿರುತ್ತೆ. ಪಡವಲಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಈಗ ಈರುಳ್ಳಿ ಮತ್ತು ಪಡವಲಕಾಯಿ ಎಲ್ಲ ಏನಂತಾರೆ ಸ್ವಲ್ಪ ಕೆಂಪಗೆ ಹುರ್ಕೋಬೇಕ್ರಿ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ನೋಡ್ರಿ ಕೆಂಪಗೆ ಐತಿ, ಚೆನ್ನಾಗಿ ಫ್ರೈ ಆಗೈತಿ. ಈಗ ಮೇಲ್ಗಡೆ ಸ್ವಲ್ಪ ಸಣ್ಣ ಉಳ್ಕೊಂಡು ಟೊಮೆಟೊ ಹಾಕೋತೀನಿ, ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೆಟೊ ಕೂಡ ಫ್ರೈ ಆಗ್ಬೇಕು ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಹಿಂಗೆ ಹಾಕೋತೀನಿ ಸ್ನೇಹಿತರೆ. ಅಡುಗೆ ಅವಳು ಹಿಂಗಿರ್ಬೇಕು ರೀ, ಹಿಂಗೆ ಹಾಕೋತೀನತ್ತ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳು, ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಮಸಾಲೆ ಖಾರ ಹಾಕೋತೀನಿ ಸ್ನೇಹಿತರೆ. ಮನೆಯಲ್ಲಿ ತಯಾರಿಸಿದ ಮಸಾಲೆ ಖಾರ. ನೀವು ಮಸಾಲೆ ಖಾರ ಇರಲಿಲ್ಲಂದ್ರೆ ಚಿಲ್ಲಿ ಪೌಡ್ರ್ ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಮಸಾಲೆ ಖಾರ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ರೀ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಡುಗೆ ಅವಳು ಅರಿಶಿನ ಪುಡಿ ಇರ್ಬೇಕು ರೀ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈಗ ಮೇಲ್ಗಡೆ ಸ್ವಲ್ಪ ನೀರು ಸಿಂಪಡಿಸೋಣ್ರಿ. ಈಗ ನೀರು ಸಿಂಪಡಿಸ್ಕೊಂಡು ಬಳಿಕ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಈಗ ನೀರು ಸಿಂಪಡಿಸ್ಕೊಂಡಿರಲ್ಲ ಭಾಳ ಟಕ್ಕಂದ್ರೆ ಸ್ವಲ್ಪ ಹಾಕ್ಕೊಂಡು ಏನೈತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಅದನ್ನು ಸ್ನೇಹಿತರೆ. ಪಡವಲಕಾಯಿ ಪಲ್ಯ ತಯಾರಾಗೈತಿ ನೋಡ್ರಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ರೀ ಅದನ್ನು.
ಸ್ನೇಹಿತರೆ ನೋಡ್ರಿಗ ಪಡವಲಕಾಯಿ ಪಲ್ಯ ಗರಮ ಗರಂ ಬಿಸಿ ಬಿಸಿ ಪಡವಲಕಾಯಿ ಪಲ್ಯ ತಯಾರಾಗೈತ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಪಡವಲಕಾಯಿ ಪಲ್ಯ ಇದು ಜೋಳ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ಎಂಡ್ ಮಾಡ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.